ಚಂದ್ರಶೇಖರ ಸ್ವಾಮೀಜಿಗಳು ಇತ್ತೀಚಿನ ದಿನಗಳಲ್ಲಿ ಮಾತಾಡಿದ್ದು ಈ ಮುಸಲ್ಮಾನರನ್ನ ಅತಿಯಾಗಿ ಓಲೈಸುವಂಥ ಕೆಲಸ ನಡೀತಾ ಇದೆ. ಇದು ಕಾರಣ ಏನಪ್ಪ ಅಂತಂದರೆ ಅವ್ರು ನಾವು ಓಟ್ ಹಾಕ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಓಟಿನ ಪವರ್ನೇ ತೆಗೆದುಬಿಡಬೇಕು, ಆವಾಗ ಈ ಓಲೈಕೆ ಎಲ್ಲ ನಿಲ್ಲುತ್ತೆ ಅನ್ನುವಂಥ ಮಾತನ್ನು ಆಡಿದರು. ಇದಾದ ಮೇಲೆ ರಾಜಕೀಯ ನಾಯಕರುಗಳು ಕೂಡ ಬಹಳಷ್ಟು ಜನ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ. ಸ್ವಾಮೀಜಿಯವರಿಗೆ ಸಂವಿಧಾನ ಗೊತ್ತಿಲ್ಲ, ಅವರು ಸಂವಿಧಾನವನ್ನು ಓದ್ಕೊಂಡಿಲ್ಲ ಅಂದಿದ್ದಾರೆ ಪರಮೇಶ್ವರ್. ಎಲ್ಲರೂ ಸೇರಿ ಹೋರಾಟ ಮಾಡಿ ಏನು ರೈತರ ಜಮೀನಿದೆ ಅದು ರೈತರಿಗೆ ಇರಬೇಕು. ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ಲದೇ ಕಿತ್ಕೋಬೋದು ಅಂತ ಯಾವ ದಡ್ಡ ಹೇಳಿದ್ರೆ ಏನು ಹೇಳೋದು. ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ತು ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ವಕ್ತ್ ಮಾಡಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಬಹುಶಃ ಸಂವಿಧಾನದ ಆಶಯಗಳು, ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧು ಅಲ್ಲ. ಆದ್ದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನ್ನೂ ಆಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವ ಮಹದೇವಪ್ಪ ಮಾತಾಡಿದ್ದಾರೆ, ಜೊತೆಗೆ ಶಾಸಕ ಅಬ್ಬಯ್ಯ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ವಾದ ಮಾಡಿ, ಅವರು ಆ ವಾದದಲ್ಲಿ ಅಂದಿನ ಸಂದರ್ಭದಲ್ಲಿ ಗಾಂಧೀಜಿಯವರು ಎಲ್ಲರೂ ಮುಗ್ಧರು ಗೊತ್ತಿಲ್ಲ, ಎಲ್ರಿಗೂ ಓಟ್ ಕೊಟ್ಟರೆ ಆಗಲ್ಲ ಅಂತಕ್ಕಂಥ ಅಭಿಪ್ರಾಯ ಹೊಂದಿರು, ವಿರೋಧ ಮಾಡಲಿಲ್ಲ ಅಭಿಪ್ರಾಯ. ಇನ್ನು ಸ್ವಲ್ಪ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದನ ರೌಂಡ್ ಟೇಬಲ್ನಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿ ಎಲ್ರಿಗೂ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಡಿಸಿರ್ತಂತೆ. 1 ವೋಟ್ 1 ವ್ಯಾಲ್ಯೂ. ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಖುಷಿಪಟ್ಟು ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ತು, ಪ್ರಜಾಪ್ರಭುತ್ವ ಜಾರಿಯಾಗೋದಕ್ಕೆ ಒಳ್ಳೆಯ ಅವಕಾಶ ಆಯಿತು. ಇಲ್ಲಿ ತನಕ ರಾಜ ಅರಮನೆಯಲ್ಲಿ ಹುಟ್ಟುತ್ತಿದ್ದ, ಇನ್ನು ಮುಂದೆ ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತ ಸಂತೋಷದಿಂದ ಹೇಳಿದರು. ಅಂಥ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಮತದಾನದ ಪದ್ಧತಿಯನ್ನೇ ತೆಗೆದಾಕಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರದ ಮಾತುಗಳು ಶೋಭೆನೂ ತರಲ್ಲ, ಅದು ಆ ಸ್ಥಾನಕ್ಕೆ ಗೌರವನೂ ತರಲ್ಲ. ಅದನ್ನು ಇವತ್ತು ಚಂದ್ರಶೇಖರ ಸ್ವಾಮೀಜಿಗಳ ಒಂದು ಹೇಳಿಕೆ ಬಹುಶಃ ನಾವೆಲ್ಲ ಕೂಡ ಖಂಡಿಸ್ತೀವಿ. ಯಾವೊಬ್ಬ ಧಾರ್ಮಿಕ ಗುರುಗಳು ಕೂಡ ಒಂದು ಸಮಾಜವನ್ನು ಟಾರ್ಗೆಟ್ ಮಾಡಿಕೊಂಡು ಮಾತನಾಡುವಂಥದ್ದು ಬಹುಶಃ ಅವರ ಒಂದು ಘನತೆಗೆ, ಅವರ ಒಂದು ಸಾನ್ನಿಧ್ಯಕ್ಕೆ ಯಾವತ್ತೂ ಕೂಡ ಗೌರವ ತರುವಂಥದ್ದಲ್ಲ. ಸ್ವಾಮೀಜಿಗಳಂದ ತಕ್ಷಣ ಸಮಾಜದ ಸುಧಾರಕರು, ಎಲ್ಲ ಜಾತಿ ಧರ್ಮಗಳನ್ನೆಲ್ಲ ಕೂಡ ಒಂದೇ ಅಂತ ತಿಳ್ಕೊಂಡು ಆ ರೀತಿಯ ಒಂದು ಭಾವನೆ ವ್ಯಕ್ತಪಡಿಸುವಂಥದ್ದು ಸ್ವಾಮೀಜಿಗಳದೇ ಆಗಿರಬೇಕು. ಅದರ ವಿನಾಕಾರಣ ಮತದಾನದ ಹಕ್ಕನ್ನೇ ಕೊಡಬಾರ್ದು ಅನ್ನುವ